ಮಲೆನಾಡಿನಲ್ಲಿ ಭಾರೀ ಮಳೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸತತ ಮಳೆಗೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಮರಗಳ ಸಮೇತ ರಸ್ತೆಗೆ ಗುಡ್ಡ ಕುಸಿದಿದೆ, ಅಡ್ಡಲಾಗಿ ಕುಸಿದಿದೆ. ಈ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿ 75ರ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಹಾಗೂ ಮಂಗಳೂರಿಗೆ ಸಂಪರ್ಕದ ಕೊಂಡಿ ಅಂತಿರುವಂತಹ ಪ್ರಮುಖ ಘಾಟ್ ಸೆಕ್ಷನ್ನು. ಇನ್ಫ್ಯಾಕ್ಟ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ನ ಮೂವ್ಮೆಂಟ್ ಇಲ್ಲೇ ಇರುತ್ತೆ. ಗುಡ್ಡ ಕುಸಿತದ ಭೀಕರತೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ಕೂಡ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಒಂದು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಕೂಡ ಈ ಗುಡ್ಡ ಕುಸಿತಕ್ಕೆ ಪ್ರಮುಖ ಕಾರಣ. ಎರಡನೇದಾಗಿ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು, ತಡೆಗೋಡೆನೆಲ್ಲ ನಿರ್ಮಿಸಿ ರಸ್ತೆ ಕಾಮಗಾರಿಯನ್ನು ಮುಗಿಸ್ಕೊಳ್ಳಿ ಅಂತ. ಅದನ್ನು ಮುಗಿಸಿಲ್ಲ. ಅದು ಕೂಡ ಅನಾಹುತಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಬೆಂಗಳೂರು ಮತ್ತು ಮಂಗಳೂರನ್ನ ಸಂಪರ್ಕ ಮಾಡುವಂತಹ ಪ್ರಮುಖ 4 ಘಾಟಿಗಳಲ್ಲಿ ಶಿರಾಡಿ ಘಾಟ್ ಹೆಚ್ಚು ಉಪಯೋಗಕ್ಕೆ ಬರ್ತಾ ಇತ್ತು.